ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ಬಂದ್ಬಿಟ್ಟು ಡ್ಯೂಟಿನ ಶುರು ಮಾಡೋಣ ಅಂದ್ಕೊಂಡು ಹೊರಟಿದ್ದೀನಿ. ತಾರೀಕು 14ನೇ ತಾರೀಕೆ, ಟೈಮ್ 10:15. ವಿಡಿಯೋನ ಎಂಡ್ ಮಾಡೋದು ಬಂದ್ಬಿಟ್ಟು ನಾಳೆ ಬೆಳಗ್ಗೆ ಮಾಡೋದ್ರಿಂದ 15ನೇ ತಾರೀಕು ಮಾಡೋದ್ರಿಂದ ಕೌಂಟ್ ಬಂದ್ಬಿಟ್ಟು 15ನೇ ತಾರೀಕು ಡ್ಯೂಟಿನೇ ಕೌಂಟ್ ತಗೊಳ್ಳೋಣ. ಇವಾಗ ಒಂದು ಡ್ಯೂಟಿ ಬಿದ್ದಿದೆ, ಹೋಗ್ತಾ ಇದ್ದೀನಿ. ಅದು ಇದರಲ್ಲಿ ರ್ಯಾಪಿಡೋದಲ್ಲಿ ಬಿದ್ದಿರೋದು ಗೈಸ್, ಆಯಿತಾ. ಸೊ ನೋಡೋಣ ಇವತ್ತು ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಏನು ಎತ್ತ ಅಂತ ನೋಡೋಣ, ಆಯಿತಾ. ನನಗೂ ಗೊತ್ತಿಲ್ಲ ಎಷ್ಟು ತನಕ ಲಾಗಿನ್ ಇರ್ತೀನಿ ಏನು ಎತ್ತ ಅಂತ. ಟಾರ್ಗೆಟ್ ಬಂದ್ಬಿಟ್ಟು ಡೈಲಿ ಟಾರ್ಗೆಟ್ ಥರನೇ ಒಂದು 3:30 ಈ ಟಾರ್ಗೆಟು. ಸೊ ಬನ್ನಿ ಹೋಗ್ಬಿಟ್ಟು ಪಿಕ್ ಮಾಡ್ಕೊಂಡು ಡ್ರಾಪ್ ಮಾಡೋಣ. ಸೊ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಗೈಸ್, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಕೊನೆಯಲ್ಲಿ ವಿಡಿಯೋ ಬಗ್ಗೆ ಏನಂತ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದು ಮರಿಬೇಡಿ ಗೈಸ್. ಬನ್ನಿ ವಿಡಿಯೋನ ಶುರು ಮಾಡೋಣ. ಗೈಸ್ ಬಂದರು, ಬನ್ನಿ ಕರ್ಕೊಂಡು ಡ್ರಾಪ್ ಮಾಡೋಣ. ಆಪ್ನಲ್ಲಿ ತೋರಿಸಿರುವ ಹಣವನ್ನು ಮಾತ್ರ ಸಂಗ್ರಹಿಸಿ, ಗ್ರಾಹಕರಿಂದ ಸಂಗ್ರಹಿಸಬೇಕು. एक मिनट क्लोज करो भाई. ವಯಸ್ಸು 620 ರೂಪಾಯಿ ಕೊಟ್ಟಿದ್ದಾನೆ ರ್ಯಾಪಿಡೋದಲ್ಲಿ. ಸೊ ಡ್ರಾಪ್ ಮಾಡಿದೆ, 18.5 ರೂಪಾಯಿ ಪರ್ ಕಿಲೋಮೀಟ್ರು ಕೊಟ್ಟಿರೋದು. ದುಡ್ಡು ಬ್ಯಾಗ ಮುಂದೆ ಇಕ್ಕು, ದುಡ್ಡು ಬ್ಯಾಗ್ ಹಾಂ. ಟೈಮ್ನಲ್ಲಿ ಒಂದು ಸರ್. ಫಸ್ಟ್ 770 ರೂಪಾಯಿ ಕ್ಯಾಶ್ ಕಲೆಕ್ಷನ್ ತೊಗೊಂಡಿದ್ದೀನಿ. ಟರ್ಮಿನಲ್ 1 ಡ್ರಾಪ್ ಆಯಿತು, 2ನೇದು. ಸೊ ಇವಾಗ ಟೈಮು 1:35, 606 ರೂಪಾಯಿ ಕೊಟ್ಟಿದ್ದೆ ನೋಡ್ರಿ, 606 ರೂಪಾಯಿ. ऊपर को है ना? हाँ. ಇದು ಪಲ್ಟು ಇದೆ, ಅಮ್ಮ ಸರ್ ಅದನ್ನ ಅಪ್ಪನ ಅಮ್ಮ కదా ಪಲ್ಟು ರಾನೆ 696525. కౌంటీ బాక్స్ ఏసీ అనుకోదు. ఒక క్రెడిట్ కార్డ్ తీసుకోవాలి. ఇది కూడా ఇంటర్నేషనల్ క్రెడిట్ కార్డ్ తీసుకోవాలి, దీని లోకల్ కాకుండా. ये लेफ्ट में छोड़ दो भाई, इधर कितना है? 574.
ಹಾಂ, ಮೂರನೇದು ಡ್ರಾಪ್ ಆಯಿತು. ಏರ್ಪೋರ್ಟಲ್ಲಿ ಪಿಕ್ ಮಾಡಿದ್ದು ಬಂದ್ಬಿಟ್ಟು ಇಲ್ಲೇ ಸಾದಾಲಿ ಗೇಟು ಡ್ರಾಪು. 574 ರೂಪಾಯಿ ಕ್ಯಾಶ್ ಕಲೆಕ್ಷನ್ ತೊಗೊಂಡಿದ್ದೀನಿ. ಬೈ ಎಕ್ಸಿಟ್ ಕಿದರ್? ಸೊ 574 ರೂಪಾಯಿ ಕ್ಯಾಶ್ ಕಲೆಕ್ಷನ್ ತೊಗೊಂಡಿದ್ದೀನಿ. ನನಗೆ ಎಷ್ಟು ಕೊಡ್ತಾನೆ ನೋಡೋಣ. ಇದೆ 167 ರೂಪಾಯಿ ಕೊಟ್ಟನು ಗೈಸ್. ಹೂಬ್ ನನ್ನ ಮಗನು ಎಂಥವನಿರ್ಬೇಕು. ಆಪ್ನಲ್ಲಿ ತೋರಿಸಿರೋ ಹಣವನ್ನು ಮಾತ್ರ ಸಂಗ್ರಹಿಸಿ. ನಾಲ್ಕನೇದು ಇವಾಗ ಡ್ರಾಪ್ ಆಯಿತು 4 ಗಂಟೆ ಕರೆಕ್ಟಾಗಿ. ದೊಡ್ಡನೆಕ್ಕುಂದಿ ಹತ್ರ ಯಾವುದೋ ಒಂದು ಇದ್ದಿದ್ದೆಲ್ಲ ಇದು ಬಿಸ್ನೆಸ್ ಪಾರ್ಕು, IT ಪಾರ್ಕು. ಸೊ ಅಲ್ಲಿಗೆ ಡ್ರಾಪು. 588 ರೂಪಾಯಿ ಕ್ಯಾಶ್ ಕಲೆಕ್ಷನ್ನು. ಸೊ ತೊಗೊಂಡಿದ್ದೀನಿ ನೋಡಿ. ಯಾವುದ್ರಲ್ಲಿ ಅಂದರೆ ರ್ಯಾಪಿಡೋದಲ್ಲಿ. Six 450. Okay. ಹಾಂ, Thank you. ಓಕೆ ಸರ್, ಥ್ಯಾಂಕ್ ಯು ಗೈಸ್. ಇನ್ನೊಂದು ಐದನೇದು ಡ್ರಾಪ್ ಆಯಿತು ಟರ್ಮಿನಲ್ 1 ಏರ್ಪೋರ್ಟು. 547 ರೂಪಾಯಿ ಕ್ಯಾಶ್ ಕಲೆಕ್ಷನ್ ತೊಗೊಂಡಿದ್ದೀನಿ. ಟೈಮ್ 5:18. 516 ರೂಪಾಯಿ ಕೊಟ್ಟಿದ್ದಾನೆ ನೋಡ್ರಿ. ಇದು ಹತ್ತತ್ರ 32 ಕಿಲೋಮೀಟ್ರಿಗೆ. 2 hours later. ಗೈಸ್, ಜನ ನನ್ಗೆ ಗೊತ್ತು, ನಾನು ತಮ್ಮನೇಲಿ ಹಾಕಿರೋದು ನೋಡ್ಬಿಟ್ಟು ಎಷ್ಟೊಂದು ಜನ ಬಾಯಿ ತಕೊಂಡ್ ಬಂದಿರೋದ ನೋಡೋಕ್ಕೆ. ಇದು ಒಂದು ಬುಕ್ಕಿಂಗ್ ಅಷ್ಟು ಅಮೌಂಟ್ ಡ್ಯೂಟಿ ಬಂದೈತಾ ಏನು ಕತೆ ಅಂತ. ಸೊ ಆ ಥರ ನನಗೆ ಬಂದಿರೋದಲ್ಲ. ಏನಾಯ್ತು ಅಂತ ಹೇಳಿದ್ರೆ, ಇವಾಗ ನಾನು ಬರ್ಬೇಕಾದ್ರೆ ಫ್ರೀ ಇದ್ದಲ್ಲಿ ಸ್ವಲ್ಪ ಡ್ಯೂಟಿ ಇರಲಿಲ್ಲ. ಹಂಗೆ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಕೂತಿರ್ಬೇಕಾದ್ರೆ ನಿಮಗೆ ಗೊತ್ತಿರೋದು ಸುಮಾರು ಜನ ಡ್ರೈವರ್ಸ್ ಬಂದಿರೋದು ಇದು. ಅದು ಬೇರೆ ಸ್ಟೇಟ್ ಅವ್ರದ್ದು ಯಾರೋ ಡ್ರೈವರ್ಗೆ ಹಾಕಿರೋದು ಅಥವಾ ಎಡಿಟಿಂಗ್ ವಿಡಿಯೋನೋ ಏನೋ ಗೊತ್ತಿಲ್ಲ ನನಗೆ. ಸುಮಾರು ಜನ ನೋಡಿರ್ತೀವಿ ಅಂತ ಅಂದ್ಕೊಳ್ತೀನಿ. ಏನು ಅದರಲ್ಲಿ ಬಂತು ಬೇಕು ಅಂದ್ರೆ ಸ್ಯಾಂಪಲ್ ವಿಡಿಯೋ ಇದ್ರೆ ನಾನು ಒಂದು ಹಾಕಿರ್ತೀನಿ ನಿಮಗೆ. ಇದು ಪಕ್ಕದಲ್ಲ ನೋಡ್ಬೋದು ಅದನ್ನು, ಆಯಿತಾ. ಅವ್ರಿಗೆ ಡ್ಯೂಟಿ ಊಬರಲ್ಲಿ ಆ್ಯಪಲ್ಲಿ ಆ ಥರ ಅಷ್ಟೊಂದು ಚೆನ್ನಾಗಿರೋದು ಹಾಕಿದ್ದೀನಿ ನೋಡಿ. 41,000 ಚಿಲ್ಲರೆ ಇದು. ಸೊ ಆ ಥರ ಡ್ಯೂಟಿ ಎಲ್ಲ ಬಂದೈತಂತೆ ಅವ್ರಿಗೆ ಅವ್ರ ಸ್ಟೇಟ್ಗಳಲ್ಲಿ, ಆಯಿತಾ. ಎಷ್ಟು 1,500 ಕಿಲೋಮೀಟ್ರಿಗೆ ರೌಂಡ್ ಟ್ರಿಪ್ಗಳಿಗೆಲ್ಲ ಅಷ್ಟು ಅಮೌಂಟು. ಅದು ನಿಜನಾ ಅಥವಾ ಬಂದರೂ ಬೆಂಗಳೂರಲ್ಲೂ ಆ ಥರ ಬರುತ್ತಾ ನನಗೆ ಗೊತ್ತಿಲ್ಲ, ಆಯಿತಾ. ನಾನು ನೋಡಿರೋಂಗೆ ಇಷ್ಟು ದಿನ ನಾನು ಸರ್ವೀಸಲ್ಲಿ ಊಬರಲ್ಲಿ ಏನು ಕೆಲಸ ಮಾಡಿದ್ದೀನಿ. ಸೊ ಇಷ್ಟರಲ್ಲಿ ನಾನು ನೋಡಿದಂಗೆ ಆ ಥರ ಡ್ಯೂಟಿಗಳು ಬಂದ್ಬಿಟ್ಟು ಲಾಂಗ್ ಅಮೌಂಟ್ ಡ್ಯೂಟಿಗಳು ಬಂದಿರೋದು ಬಂದ್ಬಿಟ್ಟು ಊಬರಲ್ಲಿ ಎಷ್ಟು ಅಮೌಂಟ್ ಅಂತ ಹೇಳಿದ್ರೆ 5,000 ರೂಪಾಯಿ, 5,500 ರೂಪಾಯಿ ಲಾಸ್ಟು. ಅದ್ರೊಳಗಡೆ ಅಮೌಂಟ್ ಇದ್ದರೆ ಡ್ಯೂಟಿಗಳು ಬಂದಿರೋದು, ಆಯಿತಾ. ನಿಮ್ಗೆ ಯಾವ್ದಾದ್ರು ಜಾಸ್ತಿ, ಅದಕ್ಕೆ ಜಾಸ್ತಿ ಅಮೌಂಟು ಡ್ಯೂಟಿಗಳು ಏನಾದ್ರು ಬಂದೇ ಐತೆ ಅಕಸ್ಮಾತ್ ಬಂದಿದ್ದು ನೀವು ಹೋಗಿದ್ದೀರಾ ರೌಂಡ್ ಟ್ರಿಪ್ಗಳು, ಔಟ್ ಸ್ಟೇಷನ್ಗಳು ಅಂತಂದರೆ ಕಮೆಂಟ್ ಮಾಡಿರಿ, ಆಯಿತಾ. ನನಗೆ ಗೊತ್ತಿಲ್ಲ ಅಂತ ನಾನು ನೋಡ್ತಾ ಇದ್ದೆ. ನಂಗೆ ಆಶ್ಚರ್ಯ ಆಯಿತು, ಏನಪ್ಪ ಈ ಥರನೂ ಆಯಿತಾ. ಒಂದು ಡ್ಯೂಟಿಗಳಿಗೆ 9,000, 10,000, 22,000 ಆ ಥರ ಎಲ್ಲ ಆಗ್ತಾವ್ರೆ. ರೌಂಡ್ ಟ್ರಿಪ್ಗಳಿಗೆ 22,000 ಅಮೌಂಟು. ಅಷ್ಟು ಲಾಂಗ್ ಎಲ್ಲ ಬುಕ್ ಮಾಡ್ತಾರೆ. ಜನಗಳಿಗಾದರೂ ತರೇ ಇಲ್ವ ಹೋಗ್ಲಿ ಅಲ್ಲಿಗೆ. ಏನಾದರೂ ಫ್ಲೈಟ್ ಗೀಟ್ ಏನಾದ್ರು ಏನೂ ಇಲ್ಲ, ಫ್ಲೈಟ್ ಇಲ್ಲ, ಬಸ್ ಇಲ್ಲ, ಏನು ಕತೆ ಇಲ್ಲಪ್ಪ ಹೋಗೋಕ್ಕೆ ಅಂದರೆ ವಿಧಿ ಇಲ್ಲಪ್ಪ, ಬೇರೆ ಕ್ಯಾಬೇ ಬಂದ್ಕೋಬೋದು ಅಷ್ಟು ಖರ್ಚು ಮಾಡಿಕೊಂಡು. ಬಟ್ ಜೈಪುರ್, ದಿಲ್ಲಿ ಅಲ್ಲಿಗೆಲ್ಲ ಫ್ಲೈಟ್ಗಳಿದ್ದಾವೆ. ಸೊ ಅಲ್ಲಿಗೆ ಫ್ಲೈಟ್ಗಳಿಗೆ ಆರಾಮಾಗಿ ಇವರು ಫ್ಲೈಟಲ್ಲೇ ಅಷ್ಟಾಗಲ್ಲ ಅಮೌಂಟು. ಕೊಟ್ಬಿಟ್ಟು ಹೋಗ್ತೀನಿ ಅಂತಂದರೆ ಮತ್ತೆ ಟೈಮು ಅಷ್ಟು ಹಿಡಿಯಲ್ಲ.
ಬೇಗ ಟ್ರಾವೆಲ್ ಡೆಸ್ಟಿನೇಷನ್ ಇರುತ್ತೆ, ಅಲ್ಲಿ ಹೋಗಿ ತಲುಪ್ಬೋದು. ಸೊ ಅಮೌಂಟ್ ಕಡಿಮೆ ಆಗುತ್ತೆ. ಸೊ ಬಟ್ ಜನನೂ ಅದೆಲ್ಲನೂ ಬಿಟ್ಟು ಕ್ಯಾಬ್ಗೆ ಅಷ್ಟೊಂದು ದುಡ್ಡು ಕೊಟ್ಟು ಬುಕ್ ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಏನಕ್ಕಂದ್ರೆ ನನಗೆ ಅನುಭವ ಇಲ್ವಲ್ಲ. ಸೊ ಅದು ಬಂದ್ಬಿಟ್ಟು ಏನು ಹಾಕಿದ್ದೀನಿ ನಾನು ತಮ್ಮನೇರಲ್ಲಿ ಹಿಂಗೆ ವಿಡಿಯೋ ಫೋಟೋ ಅದು ವಿಡಿಯೋ ಒಂದು ಹಾಕ್ತೀನಿ ನೋಡಿ, ಹಾಕಿರ್ತೀನಲ್ಲ. ಸೊ ಇದ್ರ ನೋಡಿ ನನ್ನ 2-3 ವಿಡಿಯೋ ಡ್ಯೂಟಿಗಳು ಹಾಕಿದ್ರೆ ಸ್ಕ್ರೀನ್ಶಾಟ್ಗಳನ್ನ ಹಾಕೋರೆ. ಸೊ ಇದು ನಿಜನ ಏನಾಯ್ತು ಅಂದರೆ ನನಗೆ ಸ್ವಲ್ಪ ಅನುಮಾನ ಹೊಡಿತು. ಆಗ್ಬಿಟ್ರೆ ನಿಜವಾಗ್ಲೂ ಕನಸು, ಒಳ್ಳೆ ನೆಮ್ಮದಿ ಜೀವನ. ಸುಮ್ಮನೆ ಟ್ರಾಫಿಕಲ್ಲಿ ಸಾಯೋದಕ್ಕಿಂತ ಈ ಥರ ಜನಗಳು ಹಂಗೆ ಬುಕ್ ಮಾಡಿಬಿಟ್ರೆ ಲಾಂಗ್ ಇಷ್ಟು ದೂರಕ್ಕೆ ಆರಾಮಾಗಿ ಹೋಗ್ಬಿಡ್ಬೋದು. 40-45 ಸಾವಿರ ರೂಪಾಯಿ ದುಡಿಯೋಕ್ಕೆ ಹಬ್ಬ ಅಂದರೆ ಒಂದು 15 ದಿನ 20 ದಿನ ಅಂದ್ಕೊಳ್ಳಿ, ಹಂಗೆ ಹಿಂಗೆ ದುಡಿತೀವಿ ಅಂತಂದರೆ ಆಯಿತಾ. ಈ ಒಂದು ಕೊಟ್ಟೆ ರೌಂಡ್ ಟ್ರಿಪ್ಪು 4-5 ದಿನ ಅಷ್ಟೇ, 100 ಅವರು 100 ಅವರ್ಗೆ ರೌಂಡ್ ಟ್ರಿಪ್ಗೆ ಅಷ್ಟು ಅಮೌಂಟ್ ಕೊಟ್ಟಿರೋದು. ಆರಾಮಾಗಿ ಹೋಗ್ಬೋದಲ್ಲ. ಸೊ ಅದಕ್ಕೆ ಆಯಿತಾ ಒಂದು ವೀಡಿಯೋ ಹಾಕೋಣ ಅಂದ್ಬಿಟ್ಟು ಹಾಕಿದ್ದೀನಿ ಅಷ್ಟೇ. ಸೊ ನನಗೆ ಸಿಕ್ಕಿದೆ, ನಾನು ಹೋಗಿದ್ದೀನಿ ಅಂತಲ್ಲ, ನಾನು ಹಿಂಗೆ ನೋಡಿದೆ ಈ ಥರ ಅನ್ನೋದ್ರ ಬಗ್ಗೆ ಒಂದು ತಿಳ್ಸೋಣ ಅಂದ್ಬಿಟ್ಟು ಹಾಕಿದ್ದೀನಿ ಅಷ್ಟೇ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ದಯವಿಟ್ಟು ಬೈಕ್ ಒಳಗೆ ಹೋಗ್ಬಿಟ್ರಿ ಹಿಂಗೆ ಹಾಕ್ಬಿಟ್ಟು ಇಲ್ಲಿ ನೋಡಿ ಹಿಂಗೆ ಹೇಳ್ತಿದ್ಯಾ ಅಂತ ಬಂದು ನೋಡ್ಲಿ ಅಂತಾನೆ ಹಂಗೆ ಹಾಕಿದ್ದೀನಿ ನಾನು ತಮ್ಮನಲ್ಲಿ. ಈಗ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಡ್ಯೂಟಿ ಬಂದ್ಬಿಟ್ಟು 2500 ರೂಪಾಯಿ ಆಗೈತೆ ಅಷ್ಟೇ ಆಯ್ತು ಅರ್ನಿಂಗ್ಸು. ಪರ್ಸ್ನಲ್ ಡ್ಯೂಟಿ ಒಂದಿತ್ತು, ಸೊ ಅದರಿಂದ ಹೋಗ್ತಾ ಇದ್ದೀನಿ. ಪರ್ಸ್ನಲ್ ಡ್ಯೂಟಿ ಇರೋದು 11 ಗಂಟೆಗೆ. ಇವಾಗ ಹೋಗ್ತಾ ಇದ್ದೀನಿ. ಸ್ವಲ್ಪ ಮನೆಗೆ ಹೋಗಿ ಫ್ರೆಶ್ ಅಪ್ ಸ್ನಾನ ಮಾಡಿಕೊಂಡು ಗಾಡಿ ಎಲ್ಲ ನೀಟಾಗಿ ವಾಶ್ ಮಾಡ್ಕೊಂಡು ಕ್ಲೀನ್ ಮಾಡಿಕೊಂಡು ಟಿಫನ್ ಮಾಡ್ಕೊಂಡು ರೆಸ್ಟ್ ಮಾಡಿಬಿಟ್ಟು ಹೋಗ್ಬೋದು ಅಂತ. ಅದೊಂದು ಪರ್ಸ್ನಲ್ ಡ್ಯೂಟಿ ಒಂದು 3,000 ರೂಪಾಯಿ ಮಾತಾಡಿದ್ದೀನಿ. 150 ಕಿಲೋಮೀಟ್ರಿಗೆ 3,000 ರೂಪಾಯಿಗೆ ರೌಂಡ್ ಟ್ರಿಪ್ ಹೋಯ್ತಾ. ಅದಕ್ಕೂ ಹೋದ್ರೆ 3,000 ರೂಪಾಯಿ ಸಿಗುತ್ತೆ. 3,000 ಪ್ಲಸ್ ಇದೊಂದು 2,500 5,500 ರೂಪಾಯಿ ಅರ್ನಿಂಗ್ಸು ಆಗತ್ತೆ ಆರಾಮಾಗಿ. ಅದ್ರದ್ದು ವಿಡಿಯೋ ಮಾಡ್ತೀನಿ, ಎಲ್ಲ ಗೊತ್ತಿಲ್ಲ ಗೈಸ್. ಪ್ಯಾಸೆಂಜರು ಯಾವ ಥರ ಇದ್ದಾರೆ ಏನೇ ಇತ್ತ ಅಂತ ನನಗೂ ಗೊತ್ತಿಲ್ಲ. ನನಗೆ ಯಾರೋ ಫ್ರೆಂಡು ಡ್ಯೂಟಿ ಕೊಟ್ಟಿರೋದು ಅದು. ನೋಡೋಣ ಬಿಡಿ, ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ವಿಡಿಯೋ ಬಗ್ಗೆ ಏನಂತ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿ ಸಿಗೋಣ. ಟೇಕ್ ಕೇರ್, ಸಿ ಯಾ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.